ಹೇಳಿದ್ರೆ ನನ್ನ ಹತ್ರ ಒಂದಷ್ಟು ಥಿಂಗ್ಸ್ ಅವೆ, ಪೆನ್ನು ಮತ್ತೆ ಬಣ್ಣದ ಪೆನ್ಸಿಲ್ ಅವೆಲ್ಲ ಯಾರು ಹೇಳ್ತಾರೋ ಅವ್ರಿಗೆ ಕೊಡ್ತೀನಿ. ಯಾರಿಗೆ ಕೊಟ್ಟಿರ್ತ ಕೈ ಮಾತ್ರ ಹೇಳ್ತೀನಿ. ಆಗ್ಬೋದಾ? ಓಕೆನಾ? ಇವ್ರು ಎಷ್ಟೇ ಕ್ಲಾಸ್ ಸರ್? ಎಲ್ಲ ನೈನ್ತ್ ಡೈಲಿ ಕೇಳ್ಬೋದು. ಓಕೆ, ಈಗ ಕರ್ನಾಟಕದ ಎಜುಕೇಶನ್ ಮಿನಿಸ್ಟರ್ ಯಾರು? ಕೈ ರೈಸ್ ಮಾಡಿ. ಹೇಳಿ. ಅವ್ರು ಏನಾಗಿದ್ದಾರೆ? ಎಜುಕೇಶನ್ ಮಿನಿಸ್ಟರ್ ಎರಡು ಥರ ಬರುತ್ತೆ. ಒಂದು ಉನ್ನತ ಶಿಕ್ಷಣ ಬರುತ್ತೆ, ಇನ್ನೊಂದು ಮಾಧ್ಯಮಿಕ ಶಾಲಾ ಏನೋ ಸಾಕ್ಷರತಾ ಶಿಕ್ಷಣ. ಉನ್ನತ ಶಿಕ್ಷಣ ಯಾರು ಹೇಳ್ತಾರೆ? ಹೌದಾ? ಮಧು ಬಂಗಾರಪ್ಪನ. ಅವ್ರು ಯಾವ ಕ್ಷೇತ್ರ ರೆಪ್ರೆಸೆಂಟ್ ಮಾಡ್ತಾರೆ ಗೊತ್ತಿಲ್ವಾ? ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಓಕೆ, ನೀವು ಇನ್ನಾಗಿಲ್ಲ ಕೂತ್ಕೊಳ್ಳಿ. ಓಕೆ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಯಾರಾಗಿದ್ದಾರೆ ಹೇಳಿ ನೀವು? ಅವ್ರು ಯಾವ ಕ್ಷೇತ್ರ ಪ್ರತಿನಿಧಿಸ್ತಾರೆ? ಕನಕಪುರ. ಯಾವ ಡಿಸ್ಟಿಕ್ ಅದು? ವೆರಿ ಗುಡ್, ನಿಮಗೂ ಕೊಡ್ತೀನಿ, ಕೂತ್ಕೊಳ್ಳಿ. ಹುಡುಗರು ಹೇಳ್ತೀರಲ್ಲ, ಹುಡುಗರು ಕೇಳಿ. ಆಯ್ತಪ್ಪ. ಈಗ ನಮ್ಮ ರಾಜ್ಯದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದೆ? ಯಾರು ಹೇಳ್ತೀರ? ತಪ್ಪಾದ್ರೂ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು, ರೈಸ್ ಮಾಡಿ. ತಪ್ಪು ಹೇಳಿದ್ರೆ ನಾನು ಸರಿ ಹೇಳ್ತೀನಿ. ಹೇಳಿ, ಯಾರಿಗೂ ಗೊತ್ತಿಲ್ಲ ಅದು. ತಪ್ಪಾದ್ರೂ ಹೇಳಿ, ಪರವಾಗಿಲ್ಲ. ಎಷ್ಟು MLAಗಳು ಎಷ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ? ಹೇಳಿ, ಪರವಾಗಿಲ್ಲ. ಚಿರಪಟ್ಟ ಶಾಸಕರು ಯಾರು? ನಮ್ಮ ರಾಜ್ಯದಲ್ಲಿ 224 ಜನ MLAಗಳು ಆಯ್ಕೆ ಆಗ್ತಾರೆ, ಪ್ಲಸ್ ಒಂದು ಆಂಗ್ಲೋ ಇಂಡಿಯನ್ ನೇಮಕ ಆಗ್ತಾರೆ. ಆಗ್ಬೋದಾ? ಎಷ್ಟು ಜನ MP ಇದ್ದಾರೆ? MP ಅಂದ್ರೆ ಗೊತ್ತಾ? ಕನ್ನಡದಲ್ಲಿ ಏನಂತ ಅದಕ್ಕೆ? ಲೋಕಸಭಾ ಸದಸ್ಯರು ಅಂತ ಕರೀತಾರೆ. 28 ಜನ ಇದ್ದಾರೆ. ಎಷ್ಟು? ಮಂಡ್ಯ ಸಂಸದರು ಯಾರು? ಮಂಡ್ಯ ಸಂಸದರು ಯಾರು? ಮಂಡ್ಯ MP ಯಾರು? ಯಾವತ್ತೂ ಹೇಳ್ಬೇಕಾದ್ರೂ ಅವ್ರಿಗೆ ವಿತ್ ರೆಸ್ಪೆಕ್ಟೆಡ್ ಶ್ರೀ HD ಕುಮಾರಸ್ವಾಮಿ ಅಂತ ಕರೀಬೇಕು. ಓಕೆನಾ? ಅವ್ರು ಏನಾಗಿದ್ದಾರೆ ಈಗ ಕೇಂದ್ರದಲ್ಲಿ? ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು. ಏನು? ಯಾಕಂದ್ರೆ ನೀವೆಲ್ಲ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ. 10th-ಗೆ ನಿಮ್ಗೆ ಪೋಸ್ಟ್ ಆಫೀಸಲ್ಲಿ ಜಾಬ್ ಬರೀಬಹುದು. ಓಕೆನಾ? ನಿಮ್ಗೆ ಪುಸ್ತಕದಲ್ಲಿ ಇರೋದು ಅಷ್ಟೇ ಅಲ್ಲ, ಪ್ರತಿಯೊಂದು ಗೊತ್ತಿರ್ಬೋದು. ಅರ್ಥ ಆಯ್ತಾ ನಿಮ್ಗೆ? ಇವೆಲ್ಲ ಸಹಜವಾಗಿ ನೀವೆಲ್ಲ ತಿಳ್ಕೋಬೇಕು. ಆಯ್ತಾ? ಯಾರು ವಿನ್ ಅವ್ರಿಗೆ ಕೊಡ್ತೀನಿ, ಅವರಷ್ಟೇ ಬನ್ನಿ ಈಚೆ. ನಾನು ಬನ್ನಿ.